It's very good morning, all of you. Once again, welcome to J's Competitive Content. ಇವತ್ತಿನ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ ದರ್ ಇಸ್ ಕರೆಂಟ್ ಅಫೇರ್ಸ್ 31 ಜನವರಿ 2025. ಓಕೆ, ಎಸ್. ಇವತ್ತಿನ ಟುಡೇ ಸ್ಪೆಷಲ್ ಅಲ್ಲಿ ಏನಿದೆ ನೋಡ್ತಾ ಹೋಗೋಣ. ಟುಡೇ ಸ್ಪೆಷಲ್ ಜನವರಿ 31 1599 ಏನಾಗುತ್ತೆ ನೋಡಿ. ಬ್ರಿಟಿಷ್ ರಾಣಿ ಎಲಿಜಬೆತ್ ಒಂದರ ಆದೇಶದ ಮೇರೆಗೆ ಬ್ರಿಟನ್ ಮೊದಲ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪಿಸಲಾಯಿತು. ಓಕೆ, ಅವರ 1600 ಡಿಸೆಂಬರ್ 1ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಜನವರಿ 1599ರಲ್ಲಿ ಅವರ ಒಂದು ಕಂಪನಿ ಬ್ರಿಟಿಷ್ ರಾಣಿ ಆದೇಶದ ಮೇರೆಗೆ ಸ್ಥಾಪನೆ ಆಗುತ್ತೆ. 1600 ಡಿಸೆಂಬರ್ 31ರಲ್ಲಿ ಏನಾಗುತ್ತೆ, ಇವರು ಭಾರತದಲ್ಲಿ ಒಂದು ಆಳ್ವಿಕೆ ಮಾಡ್ತಾರೆ, ಒಂದು ರೀತಿ ತಮ್ಮ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದ್ರಿ. ಓಕೆನಾ. ಎನಿ ಹೌ 31 ಜನವರಿ 1915ರಲ್ಲಿ ಓಕೆನಾ 15ರಲ್ಲಿ ಮೊದಲ ವಿಶ್ವಯುದ್ಧ ಸಮಯದಲ್ಲಿ ಜರ್ಮನ್ ರಷ್ಯಾದ ವಿರುದ್ಧ ವಿಷಾನಿಲ ಮೊದಲ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಇಲ್ಲೇನ್ ಮಾಡುತ್ತೆ, ಜರ್ಮನ್ ರಷ್ಯಾದ ವಿರುದ್ಧ ಒಂದು ರೀತಿಯ ವಿಷ ಅನಿಲವನ್ನ ಬಳಸಿ ಒಂದು ರೀತಿ ಯುದ್ಧದಲ್ಲಿ ಬಳಕೆ ಮಾಡುತ್ತಾರೆ, ನೆನಪಲ್ಲಿ. ಆಮೇಲೆ ಜನವರಿ 31 1963ರಲ್ಲಿ ಭಾರತದ ರಾಷ್ಟ್ರೀಯ ಪಕ್ಷಿ ಎಂದು ನವಿಲನ್ನ ಗುರುತಿಸ್ತೀವಿ. ಇದು ನೆನಪಲ್ಲಿ. ಬ್ರಿಟಿಷರು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನೋಡಿ, ಬಹಳ ಜನ ಏನಂತಂದ್ರೆ 16 ಡಿಸೆಂಬರ್ 31 ಅಂತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ಲಾರಿಟಿ ಹೇಳ್ತೀನಿ. ಜನವರಿ 31 1599ರಂದು ರಾಣಿ ಎಲಿಜಬೆತ್ ಏನ್ ಮಾಡ್ತಾಳೆ, ಆದೇಶ ಕೊಡ್ತಾಳೆ, ಅವರಿಗೆ ಪರ್ಮಿಷನ್ ಕೊಡ್ತಾಳೆ. ಒಂದು 16 ಡಿಸೆಂಬರ್ 31ರಂದು ಭಾರತದಲ್ಲಿ ಸ್ಥಾಪನೆ ಆಗುತ್ತೆ ಇದು ಈಸ್ಟ್ ಇಂಡಿಯಾ ಕಂಪನಿ. ಸೊ ರಾಜ್ಯ ಮಟ್ಟದ ಸುದ್ದಿಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ಒಂದು ಧಾರ್ಮಿಕ ಕಟ್ಟಡಗಳ ರಕ್ಷಣೆ ಕಾಯ್ದೆ ಸಾಂವಿಧಾನಿಕ ಸಿಂಧುತ್ವ ಒಂದು ಆಕ್ಷೇಪಣೆ ಸಲ್ಲಿಸಲು ಸರ್ಕಾರಕ್ಕೆ ಒಂದು ಕಾಲಾವಕಾಶವನ್ನ ಹೈಕೋರ್ಟ್ ಕೊಟ್ಟಿದೆ. ಇಲ್ಲಿ ಹೈಕೋರ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿನ ಮುಖ್ಯ ವಿಚಾರ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಮೊದಲು ಈಗಾಗಲೇ ನೋಟಿಸ್ 2021ರಲ್ಲಿ ಅವತ್ತಿನ ಒಂದು ಸರ್ಕಾರ ಏನ್ ಮಾಡುತ್ತೆ, ಬಿಜೆಪಿ ಸರ್ಕಾರ ಇತ್ತು. ಸೊ ಆ ಟೈಮಲ್ಲಿ 2021ರ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿರುವ ಸಾರ್ವಜನಿಕ ಹಿತಾಸಕ್ತಿಗಳ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಇವಾಗ ಹೈಕೋರ್ಟ್ ಏನ್ ಮಾಡಿದೆ, ಬುಧವಾರ 1 ತಿಂಗಳ ಅವಕಾಶ ಕೊಟ್ಟಿದೆ. ಈಗ ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಕ್ಲಾರಿಟಿ ತಗೊಂಡು ಸರಿಯಾಗಿ ಕಾನೂನನ್ನ ಮಾಡಿ ಅನ್ನೋ ರೀತಿಯಲ್ಲಿ ನೋಡಿ. ಯಾಕಂತಂದ್ರೆ ಅಕ್ರಮ ಧಾರ್ಮಿಕ ಕಟ್ಟಡಗಳಲ್ಲಿ ಅಂದ್ರೆ ಕೆಲವು ಅಕ್ರಮ ಪ್ರದೇಶಗಳಲ್ಲಿ ಧಾರ್ಮಿಕ ಕಟ್ಟಡಗಳನ್ನ ಟೆಂಪಲ್ಗಳನ್ನ ಕಟ್ಟಿರ್ತಾರೆ ಅಲ್ವಾ, ಇಲ್ಲಾಂದ್ರೆ ಒಂದು ಯಾವುದೋ ಒಂದು ಧರ್ಮದ ಮಠವನ್ನ ಕಟ್ಟಿರ್ತಾರೆ ಅನ್ಕೊಳ್ಳಿ. ಏನೇ ಯಾವ ಓಕೆನಾ, ಧಾರ್ಮಿಕ ಕಟ್ಟಡಗಳು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅವುಗಳನ್ನ ಕಟ್ಟಿರ್ತಾರೆ, ಅವುಗಳನ್ನ ಏನ್ ಮಾಡುತ್ತೆ ಆ ಟೈಮಲ್ಲಿ ಬಿಜೆಪಿ ಸರ್ಕಾರ ಇವುಗಳ ರಕ್ಷಣೆಗಾಗಿ ಒಂದು ಕಾನೂನನ್ನ ತರುತ್ತಾರೆ 2021ರಲ್ಲಿ. ಇವುಗಳ ರಕ್ಷಣೆಗಾಗಿ, ಇಲ್ಲ ಅಕ್ರಮದಲ್ಲಿ ಕಟ್ಟಿದ್ರು ಕೂಡ ಅದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇರಬೇಕು ಅನ್ನೋ ರೀತಿಯಲ್ಲಿ ಇವರು ಏನ್ ಮಾಡ್ತಾರೆ, ಇವರು ಆ ಒಂದು ಕಾಯ್ದೆಯನ್ನ ಪಾಸ್ ಮಾಡ್ತಾರೆ. ಆ ಒಂದು ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಇವತ್ತಿನ ಒಂದು ಜನ ಏನ್ ಮಾಡಿದಾರೆ, ಅಪೇಕ್ಷೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಏನ್ ಮಾಡಿದೆ, ಸರ್ಕಾರಕ್ಕೆ ಒಂದು ಪೀಠವನ್ನು ಕೂಡ ರಚನೆ ಮಾಡಿದ್ದಾರೆ. ದಟ್ ಇಸ್ ಜಸ್ಟಿಸ್ NV ಅಂಜಾರಿಯಾ, ಇನ್ನೊಂದು ಜಸ್ಟಿಸ್ MI ಅರುಣ್ ಅನ್ನೋ ಒಂದು ನೇತೃತ್ವದಲ್ಲಿ, ಇವರಿಬ್ಬರ ನೇತೃತ್ವದಲ್ಲಿ ಏನ್ ಮಾಡಿದ್ರೆ ಒಂದು ಬೆಂಚ್ ಅನ್ನು ಸ್ಥಾಪನೆ ಮಾಡಿ, ಅಂದ್ರೆ ಒಂದು ಪೀಠವನ್ನು ಸ್ಥಾಪನೆ ಮಾಡಿ ಇವರ ನೇತೃತ್ವದಲ್ಲಿ ವರದಿಯನ್ನ ಕೋರ್ಟ್ ತಗೊಳುತ್ತೆ. ಜೊತೆಗೆ ಸರ್ಕಾರ ಇಲ್ಲಿ ತೀರ್ಮಾನ ತೆಗೆದುಕೊಂಡು ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅನ್ನೋದು ಇವಾಗ ಸರ್ಕಾರಕ್ಕೆ ಈ ಹೈಕೋರ್ಟ್ ಏನ್ ಮಾಡಿದೆ, ಸ್ವಲ್ಪ ಕಾಲಾವಕಾಶ 1 ತಿಂಗಳ ಕಾಲಾವಕಾಶ 1 ಮಂತ್ ಟೈಮ್ ಕೊಟ್ಟಿದೆ. ನೋಡಪ್ಪ 1 ಮಂತ್ ಒಳಗಡೆ ನೀವು ಒಂದು ತೀರ್ಮಾನಕ್ಕೆ ಬನ್ನಿ ಅಥವಾ ಒಂದು ನಿರ್ಧಾರವನ್ನ ಮಾಡಿ ಅನ್ನೋ ರೀತಿಯಲ್ಲಿ. ಎನಿ ಹೌ ಓಕೆನಾ, ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಟಾಪಿಕ್. ದಟ್ ಇಸ್ ಅ ನ್ಯಾಷನಲ್ ನ್ಯೂಸ್. 6 ನಗರಗಳಲ್ಲಿ ಒಂದು ರೀತಿಯ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ನಿಷೇಧ ಮಾಡಿದ್ರೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಂತಂದ್ರೆ ಈಗ ಕೆಲವು ಶೌಚ ಗುಂಡಿಗಳಾಗಿರ್ಬೋದು ಅಥವಾ ಡ್ರೈನೇಜ್ ಗಳನ್ನ ಕ್ಲೀನ್ ಮಾಡ್ತಕ್ಕಂತ ಒಂದು ವ್ಯಕ್ತಿಗಳು ಸ್ಕ್ಯಾವೆಂಜರ್ಸ್, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂತ ಕರಿತೀವಿ ನಾವು. ಸುಪ್ರೀಂ ಕೋರ್ಟ್ 6 ನಗರಗಳಲ್ಲಿ ಕೈಯಿಂದ ಶೌಚ ಗುಂಡಿಯನ್ನು ಸ್ವಚ್ಛಗೊಳಿಸಲು ರಿಟ್ ಅರ್ಜಿಯಲ್ಲಿ ನಿಷೇಧ ಮಾಡಬಾರ್ದು ಅಂತ. ಈಗ ಹಂಗೆ ನಡೀತಿದ್ರೆ, ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಕೂಡ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಂದ್ರೆ ಇದೊಂದು ರೀತಿ ಬಹಳ ಕೆಲವರಿಗೆ ಸೀಮಿತ ರೀ, ದಲಿತ ವರ್ಗದವರಷ್ಟೇ ಮಾಡ್ಬೇಕು ಇದನ್ನ ಅನ್ನೋ ರೀತಿಯಲ್ಲೇ ಇದೆ ರೀ. ಸೊ ಇದು ಎಷ್ಟು ಮಟ್ಟಿಗೆ ಸರಿ? ಮನುಷ್ಯ ಅಂದ್ರೆ ಎಲ್ಲರೂ ಒಂದೇ ಅಲ್ವಾ, ಯಾಕೆ ಕೆಳವರ್ಗದ ಜನ ಇದನ್ನ ಮಾಡ್ಬೇಕು? ಇದನ್ನ ಬ್ಯಾನ್ ಮಾಡ್ಬಿಟ್ರೆ ಆಯ್ತಲ್ಲ ಅಲ್ವಾ? ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಈ ತರ ಸರ್ಕಾರ ನಿರ್ಧಾರ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. 6 ನಗರಗಳಲ್ಲಿ ಇದನ್ನ ನಿಷೇಧ ಮಾಡಿದೆ. ಏನ ನ್ಯಾಯಾಲಯವು ಪ್ರತಿಯೊಂದು ನಗರದ ದೆಹಲಿ, ಮುಂಬೈ, ಚೆನ್ನೈ, ಎಸ್ಪೆಷಲಿ ಇಂತಹ ಒಂದು ಪ್ರದೇಶಗಳಲ್ಲಿ ಜಾಸ್ತಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಬೆಂಗಳೂರು ಮತ್ತು ಹೈದರಾಬಾದ್ ನಲ್ಲಿ ಇಂಥ ಒಂದು ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ, ಈ 6 ನಗರಗಳು ಒಟ್ಟಾರೆಯಾಗಿ ಯಾವ ನೆನಪಿಟ್ಕೊಳ್ಳಿ, ನಾಳೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಬಗ್ಗೆ ಕೇಳಬಹುದ್ರಿ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕೈಯಿಂದ ಶೌಚಗುಂಡಿಯನ್ನು ಸ್ವಚ್ಛಗೊಳಿಸುವುದನ್ನು ಹೇಗೆ ಮತ್ತು ಯಾವಾಗ ನಿಲ್ಲಿಸಲಾಗುತ್ತದೆ ಎಂಬುದರ ಕುರಿತು ಅಫಿಡವಿಟಿ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಅಲ್ಲಿನ ಒಂದು ಏನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ, ಮೀನ್ಸ್ CEO ಅಂತ ಕರಿತೀವಿ, ಅವ್ರಿಗೆ ಕೇಳಿದಾರೆ.
CS ಚೀಫ್ ಸೆಕ್ರೆಟರಿ. ಇವನ್ ಆಲ್ಸೋ ನೋಡಿ, ಡಾಕ್ಟರ್ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಒಂದು ಪ್ರಕರಣದಲ್ಲಿ 2023ರಲ್ಲಿ ಏನಾಗುತ್ತೆ, ಹಂತವಾಗಿ ಈ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ನಿರ್ದೇಶಿಸುತ್ತಾರೆ. ಜೊತೆಗೆ ಕೈಯಿಂದ ಶೌಚಗುಂಡಿಯ ಉದ್ಯೋಗ ಮತ್ತು ಅದರ ನಿಷೇಧ 1993ರಿಂದ ಅಧಿಕೃತವಾಗಿ ನಿಷೇಧಿಸಲಾಯಿತು. 93ರಿಂದಲೇ ಇದನ್ನ ಮಾಡಲಾಗುತ್ತೆ. ಅಲ್ಲಿಂದಲೇ ಕಾಯ್ದೆ ಮೂಲಕ ನಿಷೇಧಿಸಲಾಗುತ್ತೆ. ಇನ್ನೂ ಹಲವು ಕಡೆ ಇರ್ತವೆ. ಸೊ ಅಂತವನ್ನ ಈಗ ಮತ್ತೆ ಚರ್ಚೆಗೆ ಬಂದಿದೆ ಅಂತ. ಈ ಟೋಟಲ್ ಆಗಿ 775 ಜಿಲ್ಲೆಗಳಲ್ಲಿ 456 ಜಿಲ್ಲೆಗಳು ಇನ್ ಮುಂದೆ ಕೈ ಶೌಚಗುಂಡಿ ಹೊಂದಿಲ್ಲ ಅಂತ 2025-29 1 ಜನವರಿ ಪ್ರಕಾರ. ಇನ್ನು 775ರಲ್ಲಿ ಉಳಿದ ಒಂದು ಪ್ರದೇಶಗಳಲ್ಲಿ ಇದಾವೆ. ಉಳಿದ ಪ್ರದೇಶಗಳಲ್ಲಿ ಅವುಗಳನ್ನು ಕೂಡ ಹಂತವಾಗಿ ಒಂದು ನಿಷೇಧಿಸುವಂತಹ ಕೆಲಸ ಮಾಡ್ತಾರೆ. ಎನಿಹೌ ಇಲ್ಲಿ ಡಿಸಾಸ್ಟರ್ಗೆ ಸಂಬಂಧಪಟ್ಟಂತ ಒಂದು ಚರ್ಚೆಗಿದ್ದಾರೆ. ಇದರ ವಿಪತ್ತು ತಗ್ಗಿಸುವಿಕೆ. The high-level committee headed by the Union Minister as recently approved ನೋಡಿ 3027 86 ಕೋಟಿ. ಇಲ್ಲೇನ್ ಮಾಡೋದು ಅಂತಂದ್ರೆ, ಈ ವಿಪತ್ತು ಕೆಲವು ನೈಸರ್ಗಿಕ ವಿಪತ್ತು ಬರ್ತಿರ್ತಾರೆ, ಅಂತವನ್ನ ತಡಲಿಕ್ಕೆ ಇಲ್ಲಿ ವಿಪತ್ತು ನಿರ್ವಹಣೆಗೆ ಅಂತೇಳಿ ಎಷ್ಟು 3027.86 ಕೋಟಿಯನ್ನ ಅನುಮೋದನೆ ಕೊಟ್ಟಿದ್ದಾರೆ. ಇದಕ್ಕೆ ಇಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತೇಳಿ ವಿಪತ್ತು ನಿರ್ವಹಣೆ, ಪ್ರವಾಹ ಆಗಿರ್ಬೋದು, ಬರಹ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಈ ತರ ಪ್ರಮುಖ ಅರಣ್ಯಗೆ ಬೆಂಕಿ ಹತ್ತೋದಾಗಿರ್ಬೋದು ಮತ್ತು ತಗ್ಗಿಸುವಿಕೆ ಚಟುವಟಿಕೆಗಳನ್ನು ಬಲಪಡಿಸಲು ಬೆಂಬಲಿಸಲು ದೇಶದಲ್ಲಿ ಕಾಡ್ಗಿಚ್ಚು ನಿರ್ವಹಣಾ ವಿಧಾನವನ್ನು ಪರಿವರ್ತಿಸುವುದು ಇದರ ಮುಖ್ಯ ಉದ್ದೇಶ, ಗುರಿ. ಆಮೇಲೆ ರಾಜ್ಯಗಳು ಅರಣ್ಯ ಬೆಂಕಿ ತಗ್ಗಿಸುವಿಕೆ, ಪ್ರತಿಕ್ರಿಯೆ ಸಿದ್ಧತೆ, ಬೆಂಕಿ ನಂತರದ ಮೌಲ್ಯಮಾಪನ, ಚೇತರಿಕೆ ಮೇಲೆ ಕೇಂದ್ರೀಕರಿಸಿದ ಚಟುವಟಿಕೆಗಳು, ಪ್ರಸ್ತಾವನೆಗಳನ್ನು ಕೂಡ ಇದು ಸಲ್ಲಿಸುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಂಥ ಒಂದು ಆಪತ್ತು ಅಥವಾ ವಿಪತ್ತುಗಳನ್ನ ತಾಪಿಸಲಿಕ್ಕೆ ಇಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಎನಿಹೌ NDMF ಓಕೆನಾ, ದಟ್ ಇಸ್ ನ್ಯಾಷನಲ್ ಡಿಸಾಸ್ಟರ್ ಒಂದು ಮ್ಯಾನೇಜ್ಮೆಂಟ್ ಫಂಡ್ ಅಂತ ಹೇಳ್ಬೋದ್ರಿ. ಸೊ ಇದನ್ನ ಫೆಬ್ರವರಿ 2021 ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿತು. ಫೆಬ್ರವರಿ 21 ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿತು. ಅದಾದ ನಂತರ ನೋಡಿ NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸಿಬಲ್ ಫಂಡ್ ಈ ಒಂದು ವಿಪತ್ತು ನಿಧಿ ಮಾರ್ಗಸೂಚಿಗಳ ಮೂಲಕ ಒಳಗೊಂಡಿರುವ ವಿಪತ್ತುಗಳಿಗೆ ತಗ್ಗಿಸುವ ಯೋಜನೆಗಳಿಗೆ ಬಳಸಲಾಗ್ತದೆ. ಜೊತೆಗೆ ಇದು ಯಾವಾಗ ಅಂತಂದ್ರೆ 15ನೇ ಹಣಕಾಸು ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಸ್ಥಾಪನೆ ಮಾಡ್ತು 2021ರಲ್ಲಿ. ಉದ್ದೇಶ ಏನಪ್ಪಾ ಅಂತಂದ್ರೆ ವಿಪತ್ತು ಪರಿಣಾಮವನ್ನು ಕಡಿಮೆ ಮಾಡಲು ರಾಜ್ಯಗಳಿಗೆ ತಗ್ಗಿಸುವಿಕೆ ಮತ್ತು ಚಟುವಟಿಕೆಗಳ ಸಹಾಯ ಮಾಡೋದು. ಜೊತೆಗೆ NDMF ನೋಡಿ ರಾಜ್ಯಗಳು ವಿಪತ್ತುಗಳಿಗೆ ತಯಾರಾಗಲು ಪ್ರತಿಕ್ರಿಯಿಸಲು ಚೇತರಿಸಿಕೊಳ್ಳಲು ಸಹಾಯ ಮಾಡ್ತವೆ ಅಂತ ಹೇಳ್ಬೋದು. ನೋಡ್ತಾ ಹೋಗೋಣ. MSME MSME ತುಂಬಾ ಇಂಪಾರ್ಟೆಂಟ್, ನೆನಪಿಲ್ಲ. ಓಕೆನಾ, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳ್ಬೋದ್ರಿ. MSME ಅಂತಂದ್ರೆ ಉತ್ಪಾದನಾ ವಲಯಕ್ಕಾಗಿ ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಯೋಜನೆನ, ಇದು ಗ್ಯಾರಂಟಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಬಹುದು. MSME ಉತ್ಪಾದನಾ ವಲಯಕ್ಕೆ ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಅನುಮೋದಿಸಿದೆ. MSME ಅಂದ್ರೆ ಸಣ್ಣ ಕೈಗಾರಿಕೆಗಳಿಗೆ, ಸೂಕ್ಷ್ಮ ಕೈಗಾರಿಕೆಗಳಿಗೆ, ಇಂಥ ವ್ಯಾಪಾರಿಗಳಿಗೆ ಅನುಕೂಲ ಮಾಡುವಂತ ಒಂದು ಮ್ಯೂಚುವಲ್ ಗ್ಯಾರಂಟಿ ಫಂಡ್ ಅನ್ನು ಮಾಡ್ತಾರೆ, ಯೋಜನೆಯನ್ನು ತಂದಿದ್ದಾರೆ. ನೆನಪಲ್ಲಿ ಸದಸ್ಯ ಸಾಲ ನೀಡುವ ಸಂಸ್ಥೆಗಳಿಗೆ ನ್ಯಾಷನಲ್ ಕ್ರೆಡಿಟ್ ಟ್ರಸ್ಟಿ ಕಂಪನಿ ಲಿಮಿಟೆಡ್ ಎಷ್ಟು ನೋಡಿ ಲಿಮಿಟೆಡ್ ಕಡೆಯಿಂದ 60% ಗ್ಯಾರಂಟಿ ಕವರೇಜ್ ನ ಒದಗಿಸಬೇಕ್ರಿ MSME ಒಂದು ಯೋಜನೆ ಅಡಿಯಲ್ಲಿ. ಜೊತೆಗೆ MCGS MSME ಮ್ಯೂಚುವಲ್ ಫಂಡ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಓಕೆನಾ ಅನ್ನು ಪರಿಚಯಿಸಲು ಭಾರತ ಸರ್ಕಾರವು ಇತ್ತೀಚೆಗೆ ಅನುಮೋದನೆ ನೀಡಿದೆ. MLI ವಾಣಿಜ್ಯ ಬ್ಯಾಂಕ್ಗಳಂತಹ ಹಣಕಾಸು ಸಂಸ್ಥೆಗಳು, NBFCಗಳು ಮತ್ತು ಈ ಯೋಜನೆಯ ಅಡಿಯಲ್ಲಿ NCGTC ಯೊಂದಿಗೆ ನೋಂದಾಯಿಸಲಾಗಿದೆ, ಇದರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿ. ಆಮೇಲೆ NCMM ನೋಡಿ, NCMM ಇಲ್ಲಿ ನಿಮಿಷದಲ್ಲಿ ಏನು ನೋಡ್ತಾ ಹೋಗೋಣ. ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಇದು. ಇಟ್ ಮೀನ್ಸ್ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್. ನೈಸರ್ಗಿಕ ಒಂದು ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತ ಒಂದು ಚರ್ಚೆ. ಕೇಂದ್ರ ಸಚಿವ ಸಂಪುಟ ಇದಕ್ಕೆ ಅನುಮೋದನೆ ನೀಡಿದೆ. ಆಮೇಲೆ 2024-25 ಒಂದು ಬಜೆಟ್ ನಲ್ಲಿ ಕೂಡ ಇದನ್ನ ಘೋಷಣೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಖನಿಜಗಳ ಒಂದು ರಿಸರ್ಚ್ಗಾಗಿ ಒಂದು ರೀತಿಯ ಸಂಶೋಧನೆ ಮಾಡೋದಕ್ಕೆ. ಆಮೇಲೆ ಭಾರತೀಯ PSUಗಳು, ಖಾಸಗಿ ವಲಯದ ಕಂಪನಿಗಳು ದೇಶದಲ್ಲಿ ನಿರ್ಣಾಯಕ ಖನಿಜ ಆಸ್ತಿಗಳನ್ನು ಪಡೆಯಲು ಸಂಪನ್ಮೂಲ ಸಮೃದ್ಧಿ ದೇಶಗಳೊಂದಿಗೆ ವ್ಯಾಪಾರವನ್ನು ಹೆಚ್ಚಿಸಲು ಪ್ರೋತ್ಸಾಹ ಮಾಡುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಮಿನರಲ್ಸ್ಗಳ ಒಂದು ಪಾತ್ರ ತುಂಬಾ ಇದೆ. ನಮ್ಮದು ವ್ಯಾಪಾರ ಆಗಿರ್ಬೋದು, ಅವ್ರದ್ದು ವ್ಯಾಪಾರ ಆಗಿರ್ಬೋದು, ಇಲ್ಲಿ ಒಡನಾಟ ಜಾಸ್ತಿ ಆಗುತ್ತೆ. ಇನ್ನು ಯಾವ ನೋಡಿ ಹೆಚ್ಚು ಅಂತಂದ್ರೆ ಇಲ್ಲಿ 16,300 ಕೋಟಿ ವೆಚ್ಚವನ್ನ ಮಾಡಿದ್ದಾರೆ. PSUಗಳಿಂದ 18,000 ಕೋಟಿ ಹೂಡಿಕೆ ಆಗಿದೆ ನೋಡಿ PSUಗಳಿಂದ. ಓಕೆನಾ, ಎಸ್. ನೆಕ್ಸ್ಟ್ ನೋಡಿ, ನಿರ್ಣಾಯಕ ಖನಿಜಗಳ ಸಂಶೋಧನೆ ಮತ್ತು ಗಣಿಗಾರಿಕೆಯನ್ನು ಹೆಚ್ಚಿಸಲು 2023ರಲ್ಲಿ ಗಣಿ ಮತ್ತು ಖನಿಜಗಳ ಕಾಯ್ದೆ 1957ರಲ್ಲಿ ತಿದ್ದುಪಡಿ ಮಾಡಲಾಗಿದೆ.
ಈ ತಿದ್ದುಪಡಿ ಕಾಯ್ದೆಯಲ್ಲಿ ಇದನ್ನ ತಂದಿದ್ದಾರೆ ನೆನಪಿಡಿ. ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನೆ ವಾಣಿಜ್ಯೀಕರಣ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಸ್ಟಾರ್ಟ್ಅಪ್ಗಳು ಎಂಎಸ್ಎಂಇಗಳಿಗೆ ಧನ ಸಹಾಯಕ್ಕಾಗಿ ಸ್ಟಾರ್ಟ್ಅಪ್ಗಳು ಮತ್ತು ಎಂಎಸ್ಎಂಇ ಕಾರ್ಯಕ್ರಮ 2023ರಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆ ಒಂದು ಪ್ರಚಾರ ಮಾಡಿದ್ದೇವೆ. ಎಲ್ಲಾ ರೀತಿಯ ಎಲ್ಲಾ ದೃಷ್ಟಿಕೋನದಲ್ಲೂ ಕೂಡ ಇವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದ್ರಿ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸುದ್ದಿ ಏನಿದೆಪ್ಪ ಅಂತಂದ್ರೆ ನಿಜ ಈಗ ಇಕೋವಾಸ್ ಅಂತ ಒಂದು ನ್ಯೂಸ್ ಅಲ್ಲಿ ಇದೆ. ಏನ್ರಿ ಇಕೋವಾಸ್ ಅನ್ನೋದು ಒಂದು ಗ್ರೂಪ್ ರೀ, ಒಂದು ಗುಂಪಿದು. ಇದು ಆಫ್ರಿಕಾ ದೇಶದ ಒಂದು ಕೆಲವು 12 ದೇಶಗಳು ಒಳಗೊಂಡಂತ ಒಂದು ಗುಂಪನ್ನ ಮಾಡ್ಕೊಂಡಿದ್ದಾರೆ. ಏನು ನೋಡ್ತಾ ಹೋಗೋಣ ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ, ಇವರು ತಮ್ಮ ಆರ್ಥಿಕತೆಯನ್ನ ಪ್ರಬಲ ಮಾಡ್ಕೊಳ್ಳೋದಕ್ಕೆ, ಅವ್ರನ್ನ ತಮ್ಮ ಆರ್ಥಿಕತೆಯನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಏನ್ ಮಾಡಿದ್ರೆ ಈ ಒಂದು 12 ದೇಶಗಳಿದ್ದಾವೆ. ಸೊ ಇಷ್ಟು ದೇಶಗಳು ಒಗ್ಗಟ್ಟಾಗಿ ಏನ್ ಮಾಡ್ತಾ ಇದ್ರೆ ಒಂದು ಗುಂಪನ್ನ ರಚನೆ ಮಾಡಿಕೊಂಡು ತಮ್ಮ ಆರ್ಥಿಕ ಬಲವರ್ತನೆಗಾಗಿ ಹಗಲಿರಲು ಶ್ರಮಿಸ್ತಾ ಇದ್ದಾವೆ. ಮಿಲಿಟರಿ ಆಡಳಿತದಲ್ಲಿರುವ 3 ದೇಶಗಳು ಮಾಲಿ, ಬುರ್ಕಿನಾ ಫಾಸೋ, ನೈಜರ್ ರಾಜತಾಂತ್ರಿಕ ಉದ್ಯುಕ್ತದ ನಂತರ ಅಧಿಕೃತವಾಗಿ ಪಶ್ಚಿಮ ಆಫ್ರಿಕಾದ ಪ್ರಾದೇಶಿಕ ಬ್ಲಾಕ್ ಇಕೋವಾಸ್ ಅನ್ನು ತೆರೆದವು. ಇಕೋವಾಸ್ ಈಗ ಬಿಟ್ಟಿದೆ ನೋಡಿ, ಮಾಲಿ, ಬುರ್ಕಿನಾ ಫಾಸೋ, ನೈಜರ್ ಇವೆಲ್ಲ. ಓಕೆನಾ? ಆಮೇಲೆ ನೋಡಿ ಇಷ್ಟು ದೇಶಗಳಿದೆ ನೋಡಪ್ಪ, ಇಷ್ಟು ದೇಶಗಳಿದೆ. ವೈಟ್ ಅಲ್ಲಿ ಇದಲ್ಲ, ಅದರ್ ಇಕೋವಾಸ್ ಕಂಟ್ರಿ. ಇವು ನೈಜರ್ ಅಂಡ್ ಕಂಟ್ರೀಸ್ ದಟ್ ಸಪೋರ್ಟ್ ಇಟ್. ನೈಜರ್ ಮತ್ತು ಮಾಲಿಗೆ ಬುರ್ಕಿನಾ ಫಾಸೋ ಇದೆ ನೋಡಿ, ಇವೆಲ್ಲ ಬಿಟ್ಟಿದ್ದಾವೆ, ಈಗಿಲ್ಲ. ಜೊತೆಗೆ ಮೊದಲೆಲ್ಲ ಇದು, ಈಗಿಲ್ಲ ನೋಡಿ. ಇಷ್ಟು ದೇಶಗಳಿದ್ದಾವೆ. ಕೇಪ್ ವರ್ಡೆ, ಮೊನ್ನೆ ಕೇಪ್ ವರ್ಡೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ನೆನಪಿಲ್ಲ, ಎಕ್ಸಾಮ್ ಅಲ್ಲಿ ಬಂದಿತ್ತು, ಎಕ್ಸಾಮ್ ಅಲ್ಲಿ ಬರುತ್ತೆ ಡೆಫಿನೆಟ್ಲಿ. ಮತ್ತೆ ಸೆನೆಗಲ್, ಗ್ಯಾಂಬಿಯಾ, ಓಕೆನಾ, ಆಮೇಲೆ ಜಿನಿಯಾ ಬಿಸಾವು, ಜೊತೆಗೆ ಮತ್ತೆ ಸೆರಾಲಿಯೋನ್, ಲೈಬೇರಿಯಾ, ದಟ್ ಈಸ್ ಕೋಟೆ ಡಿವಾಲರೋ, ಮತ್ತೆ ಗಾನಾ, ಟೋಗೋ, ಆಮೇಲೆ ಬೆನಿನ್, ನೈಜರ್ ಬೇರೆ, ನೈಜೀರಿಯಾ ಬೇರೆ. ನೋಡಿ, ಇದು ನೈಜೀರಿಯಾ, ಇದು ನೈಜರ್. ನೈಜರ್ ಇಲ್ಲ, ನೈಜೀರಿಯಾ ಇದೆ. ಎಕ್ಸಾಮ್ ಅಲ್ಲಿ ನಾಳೆ ಕನ್ಫ್ಯೂಷನ್ ಆಗ್ತೀರಾ ಡೆಫಿನೆಟ್ಲಿ. ಎಸ್, ಶೋರ್ಲಿ ಇಕೋವಾಸ್ ಫ್ರೆಂಚ್ ಮತ್ತು ಪೋರ್ಚುಗೀಸ್ನ ಒಂದು ಸಿಎಡೋ ಅಂತ ಕರೆಯಲಾಗುತ್ತದೆ, ನೆನಪಿಲ್ಲಿ. ಆಮೇಲೆ ಪಶ್ಚಿಮ ಆಫ್ರಿಕಾದ 12 ದೇಶಗಳ ಪ್ರಾದೇಶಿಕ ರಾಜಕೀಯ ಒಂದು ಆರ್ಥಿಕ ಒಕ್ಕೂಟವಾಗಿದೆ. ಸೊ ಅದರಲ್ಲಿ ಈಗ ಕೆಲವು ಮಾಲಿ, ಬುರ್ಕಿನಾ ಫಾಸೋ, ನೈಜರು ಇವೆಲ್ಲ ಹೊರಗೆ ಬಂದಿದ್ದಾವೆ. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕರೆಂಟ್ ಅಫೇರ್ಸ್. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಫಾಲೋ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಒಂದು ಒಪಿನಿಯನ್. ಎನಿ ಹೌ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳು ಕೂಡ ಇದಾವೆ. ಅದರಲ್ಲಿ ಲಿಂಕ್ ಅಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಒಂದು ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿದ್ದೇನೆ. ಸೊ ಆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ ಜಾಯ್ನ್ ಆಗಿ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ. ಎಸ್, ಥ್ಯಾಂಕ್ ಯು ರೀ. ಎನಿ ಹೌ, ಆಲ್ ದಿ ಬೆಸ್ಟ್.